ವಿಶೇಷವಾಗಿ ಇವತ್ತು KEDB ಬರ್ಬೇಕನ್ನೋಂಥದ್ದು ಒಂದು ಸಂಘದ ಹೋರಾಟ, KEDB ಇಲ್ಲಿ ಬರಬಾರ್ದಂತ ಇನ್ನೊಂದು ಸಂಘದ ಹೋರಾಟ. ಇವತ್ತು ನಾವು ಹೋರಾಟಗಳು ಮಾಡಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ, ಇವತ್ತು ನಾವು ಹೋರಾಟಗಳು ಇವತ್ತು ಈ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಹೋರಾಟ ಮಾಡ್ತಕ್ಕಂಥ ಹಕ್ಕಿರ್ತದೆ. ಆ ಹೋರಾಟಗಳನ್ನ ಸಂವಿಧಾನ ಅಡಿಯಲ್ಲಿ ಹೋರಾಟ ಮಾಡಬೇಕು. ಇವತ್ತು ನಾವು ರೈತರು ಹೆಸರು ಹೇಳಿ ಹಸಿರು ಶಾಲು ಹಾಕ್ಕೊಂಡು ಎಲ್ಲೋ ಕೂತ್ಕೊಂಡು ಜನಪ್ರತಿನಿಧಿಗಳನ್ನ, ಶಾಸಕರನ್ನ, ಮಂತ್ರಿಗಳನ್ನ ವೈಯಕ್ತಿಕವಾಗಿ ಮಾತಾಡಬಾರ್ದು. ಇವು ಎಲ್ಲ ನಮ್ಮ ಗಮನದಲ್ಲಿ ಐತೆ. ಯಾರ್ಯಾರು ಸಂದರ್ಭದಲ್ಲಿ ಎಲ್ಲೆಲ್ಲಿ ಮಾತಾಡೋರು ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಯಾಕಂದರೆ ನಮ್ಮ ಪಕ್ಷದ ಮುಖಂಡರಾಗ್ಬೋದು, ನಮ್ಮ ಸ್ನೇಹಿತರಾಗ್ಬೋದು, ಇನ್ನೂ ಹಲವಾರು ಜನ ಇವತ್ತು ಭಾಳಷ್ಟು ಇವರು ನಡ್ಕೊಳೋ ರೀತಿ ನೀತಿಗಳನ್ನ ಭಾಳಷ್ಟು ಅವರು ವಿರೋಧ ಐತೆ. ನಾವು ಅವರೆಲ್ರಿಗೂ ನಾವು ಯಾವುದೇ ಗಲಾಟೆಗಳಾಗಬಾರ್ದಂತ ಎಲ್ರಿಗೂ ಮಾಹಿತಿ ಕೊಟ್ಟು ಇದನ್ನ ಸುಸಜ್ಜಿತವಾಗಿ ನಡಿಬೇಕನ್ನೋವಂಥದ್ದನ್ನ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ನೀವು ಹೋರಾಟ ಮಾಡಿರಿ, ನಮ್ದು ಯಾವುದೂ ತಕರಾರಿಲ್ಲ. ಆದರೆ ಹೋರಾಟ ಮಾಡಬೇಕಾದ್ರೆ ವೈಯಕ್ತಿಕವಾಗಿ ಮಾತಾಡೋಂಥದ್ದು ಬಿಡ್ಬೇಕು. ಇದು ಯಾರು ಮಾತಾಡ್ತಾರೋ ಅವ್ರನ್ನ ಅರ್ಥ ಮಾಡಿಕೊಂಡು. ಯಾಕಂದರೆ ಪ್ರತಿಯೊಬ್ಬರು ಉಪ್ಪು ಖಾರ ತಿಂತಾರೆ, ಎಲ್ರಿಗೂ ಕೋಪ ಅನ್ನೋದು ಇರ್ತದೆ. ಆದರೆ ಹೋರಾಟಗಳ ಥರನೇ ಮಾಡ್ಬೇಕು. ಹೋರಾಟ ಹೆಸರುಗಳು ಹೇಳ್ಕೊಂಡು ಹೆಗಲ ಮೇಲೆ ಹಸಿರು ಶಾಲು ಹಾಕ್ಕೊಂಡು ಮನೆಗಳವ್ರನ್ನವ್ರನ್ನ ಇನ್ನೊಬ್ಬರನ್ನ ಮತ್ತೊಬ್ಬರನ್ನ ಕೇಳಿದಾಗ ಅದನ್ನ ಯಾರು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಇದನ್ನು ದಯವಿಟ್ಟು ಎಲ್ಲರೂ ಗಮನದಾಗಿರ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಬೇಕಾದ್ರೆ ಇವತ್ತು ನಮ್ಮ ಮುಖಂಡರು, ನಮ್ಮ ಮತದಾರ ನಂಗೆ ಆಶೀರ್ವಾದ, ಅವ್ರಿಗೆ ಯಾವತ್ತೂ ನಾವು ಕೆಟ್ಟ ಹೆಸರು ತರೋ ರೀತಿಯಲ್ಲಿ ನಾನು ಆಡಳಿತ ಮಾಡೋದಿಲ್ಲ. ನಾನು ರಾಜಕಾರಣದಲ್ಲಿ ಅಧಿಕಾರಕ್ಕೆ ಆಸೆಪಟ್ಟಾಗ್ಬೋದು, ದುಡ್ಡು ಆಸೆಪಟ್ಟಾಗ್ಬೋದು, ನಾನು ರಾಜಕಾರಣಕ್ಕೆ ಬಂದಿರೋ ನಾನು. ಇವತ್ತು ಕೆಲವರೆಲ್ಲ ಮಾತಾಡಿದ್ದಾರೆ, ಇದೆಲ್ಲ ಭಾಳಷ್ಟು ನೋವಾಗ್ತದೆ ನಮಗೆ. ಈಗ ನಾವು ಮಾತಾಡ್ಬೇಕಾದ್ರೆ ನಮ್ಮ ಮುಖಂಡರು, ನಮ್ಮ ಸ್ನೇಹಿತರು ಅವರೇ, ನಾವು ಎಷ್ಟು ಬೇಕಾದ್ರೂ ಮಾತಾಡ್ತೀವಿ. ಆದರೆ ಕೆಲವರು ವೈಯಕ್ತಿಕವಾಗಿ ಮಾತಾಡ್ತಾಯಿದ್ದಾರೆ. ಇದು ನಿಲ್ಲಿಸ್ಬೇಕು.